ಸ್ನೇಹಿತರೆ, ವಾಪಸ್ ಬರ್ತಾ ಸರ್, ಈಗ ಇಷ್ಟೆಲ್ಲ ನಮಗೆ ಒಂದು ಸುತ್ತು ಪ್ರಯಾಣ ಮಾಡಿಸ್ಕೊಂಡ್ ಬಂದ್ರಿ. ಹೊನ್ನಪ್ಪ ಭಾಗವತರು ಹೇಗೆ ಮಾಡಿದ್ರು, ಒಟ್ಟು ಸಿನಿಮಾಗಳು ಇವರು ಕನ್ನಡದಲ್ಲಿ ತಮಿಳಿನಲ್ಲಿ ಎಷ್ಟು ಸಿನಿಮಾ ಮಾಡಿದ್ರು? ತಮಿಳಿನಲ್ಲಿ ಸುಮಾರು ಒಂದು 18-20 ಮಾಡಿದ್ದಾರೆ. ಕನ್ನಡದಲ್ಲಿ ಒಂದು 10-12 ಇರುತ್ತೆ. ಅದರಲ್ಲಿ ಸುಭದ್ರ, ಹೇಮರೆಡ್ಡಿ ಮಲ್ಲಮ್ಮ, ಘೋರಕುಂಬಾರ, ಮಹಾಕವಿ ಕಾಳಿದಾಸ, ಪಂಚರತ್ನ, ಜಗಜ್ಯೋತಿ ಬಸವೇಶ್ವರ, ಸದಾನಂದ, ಇದಿಷ್ಟು ಕನ್ನಡ ಚಿತ್ರಗಳು. ಇದಿಷ್ಟು ಇವರು ಮಾಡಿ. ಇದರಲ್ಲಿ ಸ್ನೇಹಿತರೆ ನೋಡಿ, ಅವ್ರನ್ನ ಒಂದು 5 ನಿಮಿಷ ಹೇಳ್ತೀನಿ. ಇದರಲ್ಲಿ ಜಗಜ್ಯೋತಿ ಒಬ್ಬ ಮಹಾನ್ ಅಭಿನೇತ್ರಿ ಬಿ ಸರೋಜಾದೇವಿ ಅವರನ್ನ ಈ ಬೆಳ್ಳಿ ತೆರೆಗೆ ಪರಿಚಯಿಸಿದಂತ ಕೀರ್ತಿ ಹೊನ್ನಪ್ಪ ಭಾಗವತರಿಗೆ ಸಲ್ಲುತ್ತೆ. ನೋಡ್ರಿ ಅವರ ಅದೃಷ್ಟ ನೋಡಿ. ಮಹಾಕವಿ ಕಾಳಿದಾಸ ಅವರ ಮೊದಲನೇ ಚಿತ್ರಕ್ಕೆ ಈ ನ್ಯಾಷನಲ್ ಅವಾರ್ಡು ಬಂತು ಅಂದ್ರೆ ನೋಡಿ ಎಷ್ಟು ಹೆಗ್ಗಳಿಕೆ ಅಲ್ವೇ ಅದು. ಅದಾದ್ಮೇಲೆ ಕೊನೆಯಲ್ಲಿ ಸದಾನಂದ ಅಂತ ಒಂದು ಪಿಕ್ಚರ್ ಹೇಳಿದ್ರು. ಸರ್, ಈ ಸದಾನಂದ ಪಿಕ್ಚರ್ ಬಗ್ಗೆ ಹೇಳಿ, ಏನ್ ಕತೆ ಅದು? ಈ ಸದಾನಂದ ಚಿತ್ರ ದೇವರಾಜ್ ಅರಸು, ಮಾನ್ಯ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಕಾಲದಲ್ಲಿ ಕರ್ನಾಟಕ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ವೈಯಾಲಿಕ ಅಲ್ಲೆಲ್ಲ ಆಫೀಸ್ ಶುರು ಆಯ್ತು. ಆಗ ನಾನು ಎಲ್ಲೋ ಒಂದು ಕಡೆ ಕೆಂಪರಾಜ್ ಅರಸು ಅವರನ್ನ ನೋಡಿದ್ದೆ. ನನಗೂ ಅವ್ರಿಗೂ ಪರಿಚಯ ಇರ್ಲಿಲ್ಲ, ನೋಡಿರ್ಲಿಲ್ಲ. ನಾನು ಹೋಗಿ ಪರಿಚಯ ಮಾಡ್ಕೊಂಡೆ. ಸರ್ ನಮಸ್ಕಾರ, ನಾನೀಗ ಹೊನ್ನಪ್ಪ ಭಾಗವತರು ಹಿರಿ ಮಗ ಅಂತ ಹೇಳಿದೆ. ಹೌದೇನೋ, ಏನ್ ಮಾಡ್ತಿದ್ದಾರೆ ನಿಮ್ ತಂದೆ? ಸರ್ ಮನೆಯಲ್ಲಿ ಇದ್ದಾರೆ, ಸಂಗೀತ ಒಂದ್ ಕೆಲ್ಸ ಮಾಡೋದು, ನೀನು ನಾಳೆ ನಿಮ್ ತಂದೆಯವ್ರನ್ನ ಕರ್ಕೊಂಡ್ ಬಂದು ಆಫೀಸಿಗೆ ಬಂದ್ಬಿಡು ಅಂದ್ರು. ಏನು ಹೇಗೆ ಏನು ಹೇಳಲೇ ಇಲ್ಲ. ನಾನು ಮನೆಗೆ ಬಂದು ನಮ್ಮ ತಂದೆಯವ್ರಿಗೆ ಹೇಳಿದೆ. ಕೆಂಪರಾಜ್ ಅರಸು ಅವರು ಹೇಳಿದ್ರು, ಪರಿಚಯ ಮಾಡ್ಕೊಂಡೆ. ಬಹಳ ದೊಡ್ಡ ವ್ಯಕ್ತಿನಪ್ಪ, ನನಗಿಂತೂ ಮೊದಲು ಸಿನಿಮಾ ರಂಗಕ್ಕೆ ಬಂದವರು ಅವರು ಜಲದುರ್ಗ, ನಳದಮ್ಮಿ ಅಂತ ಇಲ್ಲೆಲ್ಲ ಪಾತ್ರ ಮಾಡಿದ್ರು ಅಂತ ಅವ್ರ ಬಗ್ಗೆ ಹೇಳಿದ್ರು. ಸರಿ ಹೋಗೋಣ ಅಂತ ನಾನು ಕರ್ಕೊಂಡೋಗಿ ವೈಯಾಲಿಕ ಆಫೀಸಲ್ಲಿ ಅವ್ರನ್ನ ಕರ್ಕೊಂಡೋದೆ. ನಾವು ಹೋಗ್ತಿದ್ದಾಗೆ ಪಾಪ ಎದ್ದು ಬಂದು ಬಾಗಿಲಲ್ಲೇ ಬನ್ನಿ 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 ಭಾಗವತ ಅಂತ ಕರ್ಕೊಂಡು ಬಂದು ಒಳಗ್ ಕೂಡಿಸಿ, ಏನ್ ಮಾಡ್ತಿದ್ದೀರಾ ಈಗ, ಎಷ್ಟ್ ಜನ ಮಕ್ಕಳು, ಹೇಗೆ ಏನು ಮದ್ರಾಸಿಂದ ಬಂದ್ಮೇಲೆ ಏನೇನ್ ಮಾಡಿದ್ರಿ ಹೇಳಿದ್ರು. ಎಲ್ಲ ಕುಶಲೋಪರಿ ವಿಷಯಗಳೆಲ್ಲ ನಡೀತು. ಅದಾದ್ಮೇಲೆ ಈಗ ವಿಷಯಕ್ಕೆ ಬರೋಣ. ಈಗ ಸರ್ಕಾರದ ವತಿಯಿಂದ ನಮ್ಮಣ್ಣ ಅವರು ಒಂದು ಕರ್ನಾಟಕ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಮಾಡಿದ್ದಾರೆ. ಇದರಲ್ಲಿ ಒಂದು 4 ಪಿಕ್ಚರ್ ಮಾಡಬೇಕು ಅಂತ ಇದ್ವಿ. ಆ 4ರಲ್ಲಿ ಹಿರಿಯ ನಿರ್ದೇಶಕರು, ಹಿರಿಯ ಕಲಾವಿದರು, ಹಳಬರು ಪ್ರೊಡ್ಯೂಸರ್ ಇವ್ರನ್ನೆಲ್ಲ ಅನುಭವಸ್ಥರನ್ನ ಹಾಕಿ ಪಿಕ್ಚರ್ ಮಾಡಬೇಕು ಅಂತ ಇದ್ದೀವಿ. ನೀವೊಂದು ಪಿಕ್ಚರ್ ಯಾಕೆ ಮಾಡಬಾರ್ದು? ಅದು ಅಯ್ಯೋ ಸಾರ್, ಎಲ್ಲ ಮಾಡಿದ್ದಾಗಿದೆ, ಇನ್ಯಾಕೆ ನಮ್ಗೆ, ನನಗೇನು ಅದ್ರಲ್ಲಿ ಆಸಕ್ತಿ ಇಲ್ಲ, ಬೇರೆ ಯಾರಿಗಾರ ಕೊಡಿ ಅಂದ್ರು. ಏನ್ ಈಗ ಹೇಳ್ತೀರಾ ನೀವು? BS ರಂಗ ಬರ್ತಾ ಇದ್ದಾರೆ, ನೀವು ನಮ್ ಜೊತೆಲಿ ಸಮಕಾಲೀನರು, ನೀವು ಮಾಡಿ, ನೀವು ಮಾಡಿದ್ರೆ ಹುಡುಗರೆಲ್ಲ ಜೊತೆಲಿ ಇರ್ತಾರೆ, ಮಾಡಿ ನೀವು ಅಂತೇಳಿ ಪ್ರೇರೇಪಣೆ ಮಾಡಿದ್ರು. ಸರಿ ನೋಡಪ್ಪ, ಹೋಗಿ 250 ರೂಪಾಯಿ ಚಲನ್ ಕಟ್ಟಿಬಿಡು, ಫೀಸ್ ಅಪ್ಲಿಕೇಶನ್ ಅಂದ್ರು. ನಾನು ಹೋಗಿ ಕಟ್ಟಿದೆ. ಆಮೇಲೆ ನೋಡಿ, ಏನ್ ಹೆದರ್ಬೇಡಿ, ನಾವೆಲ್ಲ ಇದ್ದೀವಿ, ನಿಮ್ಗೇನು ತೊಂದರೆ ಆಗಲ್ಲ. ಗೈಡ್ ಲೈನ್ಸ್ ನಿಮ್ಮ ಅನುಭವ ಅದ್ರಲ್ಲಿ ಉಪಯೋಗಿಸಿ ನಾವೆಲ್ಲ ಮಾಡ್ತೀವಿ. ಕರ್ನಾಟಕದಲ್ಲೇ ಎಲ್ಲ ಆಗ್ಬೇಕು, ಸಾಂಗ್ ರೆಕಾರ್ಡಿಂಗು, ಶೂಟಿಂಗು, ಔಟ್ಡೋರ್ ಶೂಟಿಂಗು, ಎಲ್ಲೂ ಕರ್ನಾಟಕ ಬಿಟ್ಟು ಹೋಗೋಂಗಿಲ್ಲ, ಇದು ಕಂಡೀಷನ್ ಅಂದ್ರು. ಆಯ್ತು ಅಂದ್ರು. ಸರಿ, ನಾನು ಒಂದು ಕಾದಂಬರಿ ಓದಿದ್ದೆ ಆವಾಗ, ಸದಾನಂದ ಅಂತೇಳಿ, ಈ MK ಇಂದಿರಾ ನಾವೆಲ್. ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದಿತ್ತು. ಇದನ್ನ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ನಮ್ಮ ತಂದೆಯವ್ರಿಗೂ ಹೇಳಿದೆ, ಅವರು ಒಪ್ಕೊಂಡ್ರು. ಕೆಂಪರಾಜ್ ಅರಸು ಅವ್ರಿಗೆ ಪುಸ್ತಕನೇ ಕೊಟ್ಟಿವಿ. ಬಹಳ ಚೆನ್ನಾಗಿದೆ ಇದು ಸ್ಟೋರಿ, ಇದನ್ನೇ ಮಾಡಿ, ನೀವು ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಕೊಂಡು ಬಂದ್ಬಿಡಿ ಅಂದ್ರು. ಅದನ್ನೆಲ್ಲ ನಾವೇ ಸ್ಕ್ರೀನ್ ಪ್ಲೇ. ಈ MK ಇಂದಿರಾ ಅವ್ರು ಬರ್ದಂತ ಸದಾನಂದ ಏನ್ ಸಬ್ಜೆಕ್ಟ್ ಸರ್? ಅದು ವಿಡೋ ರೀಮ್ಯಾರೇಜ್ ಪ್ರಾಬ್ಲಮ್. ವಿಡೋ ರೀಮ್ಯಾರೇಜ್. ಒಂದು ಕಾಫಿ ಎಸ್ಟೇಟ್ ಓನರು ಮಗಳು, ದೊಡ್ಡ ಮಗಳು, ಚಿಕ್ಕ ವಯಸ್ಸಿನಲ್ಲೇ ಅಕ್ಕನ ಮಗನ ಕೊಟ್ಟು ಮದುವೆ ಮಾಡ್ತಾರೆ. ಕಾರಣಾಂತರದಿಂದ ಗಂಡ ಸತ್ತೋಗ್ತಾನೆ. ಚಿಕ್ಕ ವಯಸ್ಸಲ್ಲೇ ಹುಡುಗಿ ವಿಧವೆ ಆಗ್ತಾಳೆ. ಆ ವಿಧವೆ ಆದವಳು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾಳೆ, ಬೇರೆಯವ್ರ ಮುಂದೆ ಅವ್ರನ್ನ ಎಷ್ಟು ಹೀಯಾಳಿಸ್ತಾರೆ ಅನ್ನೋದೇ ಅದು. ಅದಕ್ಕೆ ಒಬ್ಬ ಹೀರೋ ಬರ್ತಾನೆ, ಅವಳನ್ನ ಮದುವೆ ಆಗ್ತಾನೆ. ಇದೇ ಕತೆ. ಚಿಕ್ಕಮಗಳೂರು ಕಾಫಿ ಎಸ್ಟೇಟ್ ಅವತ್ತಿಗೆ ಅದು ಕ್ರಾಂತಿಕಾರಿ ಕತೆ. ಆ ಕತೆ ಅವತ್ತಿಗೆ
ಅದು ಇತ್ತು. ಸರಿ ಅದು ಚೆನ್ನಾಗಿದೆ ಅಂತ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ವಿಜಯ್ ಭಾಸ್ಕರ್ ಅವ್ರನ್ನ ಸಂಗೀತ. ವಿಜಯ್ ಭಾಸ್ಕರ್ ಏನ್ರಿ ಇದು ನಿಮ್ ತಂದೆಯವ್ರು ನನ್ ಕರೀತಾ ಇದ್ದಾರೆ, ಅವ್ರು ಮಾಡದೇ ಇರೋ ಪಿಕ್ಚರ್ ಅಂದ್ರೆ ಆಗಲ್ಲ ಸರ್, ಇದು ಸರ್ಕಾರದ ವತಿಯಿಂದ ಮಾಡೋದು, ನೀವು ವಿದ್ವಾಂಸರು ಈ ಲೈನ್ ಅಲ್ಲಿ ಇರೋರು, ಅದರಿಂದ ನಮ್ಮ ತಂದೆಯವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ಆಯ್ತು ಮನೆಗೆ ಬರ್ತೀನಿ, ಮಾತಾಡ್ತೀನಿ, ನಿಮ್ ತಂದೆ ಪಾಪ ಬಂದು ಮಾತಾಡಿ ಆಯ್ತು ನಿಮ್ಮ ಆಶೀರ್ವಾದ ಆಗುತ್ತೆ ಮಾಡ್ತೀನಿ, ಏನಾದ್ರು ತಪ್ಪುಗಳಿದ್ರೆ ಸ್ವಲ್ಪ ಹೇಳ್ಕೊಡಿ, ಅಯ್ಯೋ ಯಾರಪ್ಪ ಹಾಗೆ ಹೇಳ್ತೀಯ. ಆಮೇಲೆ ಎಲ್ಲಿ ಮಾಡೋದು ಅಂತ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಮಾಡ್ಬೇಕು ಅಂತ ಆಯ್ತು. ಅಲ್ಲಿ ಚಾನಲ್ಗಳು ಜಾಸ್ತಿ ಇರ್ಲಿಲ್ಲ, 4ರಲ್ಲಿ 2 ಕೆಟ್ಟೋಗಿತ್ತು, 2 ವರ್ಕಿಂಗು, ಇರೋದೆಲ್ಲ ಅಡ್ಜಸ್ಟ್ ಮಾಡಿ ಮಾಡೋಣ ಸಾರ್ ಅಂತ ಹೇಳಿ ಪರಾಗ್ ಹೋಟೆಲ್ ಇತ್ತು ಆವಾಗ ಅಲ್ಲಿ ವಿಧಾನಸೌಧ ಹತ್ರ, ಅಲ್ಲೇ ಇನ್ಸ್ಟ್ರೂಮೆಂಟಲಿಸ್ಟ್ ಎಲ್ಲ ಕರೆದು, ಕರ್ನಾಟಕದಲ್ಲಿ ಇನ್ಸ್ಟ್ರೂಮೆಂಟಲಿಸ್ಟ್ ಆವಾಗ ಇದಕ್ಕೆ ಅಂತ ಪ್ರಯಾರಿಟಿ ಕೊಟ್ಟು ಇರೋರು ಇರ್ಲಿಲ್ಲ. ತಮಿಳ್ನಾಡಲ್ಲಾದ್ರೆ ಅದನ್ನೇ ನಂಬ್ಕೊಂಡು ಜೀವನ ಮಾಡೋರು, ಕಾರಲ್ಲಿ ಬರೋರು, ಅವ್ರಿಗೆ ಬಿಡುವಿಲ್ಲದ ಕೆಲಸ. ಇಲ್ಲಿ ಬೇರೆ ಫ್ಯಾಕ್ಟ್ರಿ ಕೆಲಸ ಹೋಗಿ ಸಂಜೆ ಹೊತ್ತು ಮಾತ್ರ ಈ ರೆಕಾರ್ಡಿಂಗ್ ಅದು ಇದು ಮಾಡೋರು ಇದ್ರು. ವಿಜಯ್ ಭಾಸ್ಕರ್ ಏನ್ ಮಾಡಿದ್ರು, ಕೆಂಪರಾಜರ್ಸ್ ಹತ್ರ ಮಾತಾಡಕ್ ಆಗಲ್ಲಪ್ಪ, ಲೀಡ್ ಇನ್ಸ್ಟ್ರೂಮೆಂಟ್ ಕೆಲವ್ರು ಮಾತ್ರ ನಾವು ಮದ್ರಾಸಿಂದ ಕರ್ಸ್ಕೊಳ್ಳೋಣ, ಮಿಕ್ಕನಾದವ್ರನ್ನ ಇಲ್ಲಿದ್ದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿ ಪ್ಲೇಬ್ಯಾಕ್ ಸಿಂಗರ್ಸ್ ಯಾರನ್ನ ಹಾಕೊಳ್ಳೋದು, ಕಸ್ತೂರಿ ಶಂಕರ್ ಅವ್ರನ್ನ ಹಾಕೊಂಡ್ವಿ. ಆಮೇಲೆ BK ಸುಮಿತ್ರಾ ಇವನ್ನೆಲ್ಲ ಹಾಕೊಂಡು, ಕಸ್ತೂರಿ ಶಂಕರ್ ಅರುಣಾಚಲಪ್ಪನವ್ರ ಸೊಸೆ, ಅವರು ನಮ್ಮ ತಂದೆಯವ್ರ ಗುರುಗಳು ಆಗ್ಬೇಕು. ಅವರು ಯಾರು? ಅರುಣಾಚಲಪ್ಪ. ಸಂಬಂಧ ಮೂರ್ತಿ ಭಾಗವತರು ಮೈಸೂರಿಗೆ ಹೋಗಿ ಕೆಲವು ಕಾಲ ಸಂಗೀತ ಪಾಠ ನಿಂತೋಗಿದ್ದಾಗ ಅರುಣಾಚಲಪ್ಪನವ್ರು ನಮ್ಮ ತಂದೆ ಪಾಠ ಮುಂದುವರಿಸಿದ್ರು. ಆ ಒಂದು ಗುರುಭಕ್ತಿ. ಅವ್ರು ಆಯಮ್ಮ ಚೆನ್ನಾಗಿ ಮನೆಯಲ್ಲೇ ಹಾಡ್ತಾ ಇದ್ರು. ಈ ಅಮ್ಮನ ಕೈಲಿ ಯಾಕೆ ಆಡಿಸ್ಬಾರ್ದು ಅಂತ ಹೇಳಿ ಆಯಮ್ಮನ ಕೈಲಿ ಒಂದಾಡು, BK ಸುಮಿತ್ರಾ, ಲತಾ ಅಂತ ಇನ್ನೊಬ್ರು ಎಲ್ಲ ಹಾಡ್ಸಿದ್ವಿ. ಆಮೇಲೆ SP ಬಾಲಸುಬ್ರಹ್ಮಣ್ಯಂ ಮೈನ್ ಸಾಂಗು, ಹೀರೋ ಸಾಂಗು ಅವರೇ ಹಾಡಿದ್ರು. ಅವರು ನೀವು ಟ್ರ್ಯಾಕ್ ಕಳಿಸ್ಬಿಡಿ ಇಲ್ಲಿಂದ, ನಾನು ಅಲ್ಲ ಹಾಡಿ ಟ್ರ್ಯಾಕ್ ಕಳಿಸ್ತೀನಿ, ಇದೆಲ್ಲ ಈ ಸರ್ಕಾರದವ್ರು ಒಪ್ಪೋದಿಲ್ಲ ಅಂತೇಳಿ ಅವರು ట్రాక్ ఆడబిట్టు ಹೊನ್ನಪ್ಪ భాగవతుల పిక్చర్కి నేను డబ్బు తీసుకొనలేదు. ఆయన పెద్ద విద్వాంసులు వద్దు నాకు ఇంత ರೆಫ್ಯೂಸ್ ಮಾಡೋದು, ತಗೊಳ್ಳಿಲ್ಲ ದುಡ್ಡು, ಇದು ಸರ್ಕಾರಿ ಸಿನಿಮಾ ಸರ್, ನೀವು ತಗೊಳ್ಳೇಬೇಕು ಅಂದ್ರೆ ₹1 ఇవ్వండి. ಹೊನ್ನಪ್ಪ భాగవతుల పిక్చర్ అంటే నాకు ఎంత గౌరవం, ఆయన మొదటి నుంచి నేను చూస్తున్నాను ಅಂತ ಹೇಳಿದ್ರು. ಸರಿ ಅಂತ ಅವ್ರು ಟ್ರ್ಯಾಕ್ ಮಾಡಿ ಅವ್ರಿಗೆ ಒಂದು ಏನೋ ಒಂದು ಸನ್ಮಾನ ಅಂತ ಮಾಡಿ ಅಲ್ಲಿ ಆವಾಗ ರೀ ರಿಕಾರ್ಡಿಂಗ್ ಇಲ್ಲಿ ಫೆಸಿಲಿಟಿ ಇರ್ಲಿಲ್ಲ. ರೀ ರಿಕಾರ್ಡಿಂಗ್ ಜೆಮಿನಿ ಸ್ಟುಡಿಯೋ ಕೋಟೇಶ್ವರರಾವ್ ಅವರೇ ರೀ ರಿಕಾರ್ಡಿಂಗ್ ಮಾಡಿದ್ರು. ಈ ಇಷ್ಟು ದಿವಸ ಆದ್ಮೇಲೆ ಭಾಗವತರು ಬಂದಿದ್ದೀರಾ ಬನ್ನಿ ಸಾರ್ ಅಂತ, ಎಷ್ಟು ಪಿಕ್ಚರ್ ನಾವು ನಿಮ್ ಪಿಕ್ಚರ್ ರೀ ರಿಕಾರ್ಡಿಂಗ್ ಮಾಡಿದ್ವಿ, ಇವಾಗ ನಿಮ್ದೇ ಮಾಡ್ತೀವಿ ಅಂತ ಆ ಒಂದು ವಿಶ್ವಾಸದಲ್ಲೆಲ್ಲ ಮಾಡಿ ಫಸ್ಟ್ ರೀ ರಿಕಾರ್ಡಿಂಗ್ ಮಾಡಿ ಫಸ್ಟ್ ಸೆನ್ಸಾರ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡಿ ಅಕೌಂಟ್ ಕೊಟ್ಟವರು ನಾವೊಬ್ರೆ. ಹಿಸ್ಟ್ರಿಯಲ್ಲಿ ಬರ್ದಿದೆ. ನೀವೇ ಸಾಲ ಕೊಟ್ಟಿದ್ದರಲ್ಲಿ ಫಸ್ಟ್ ಅಕೌಂಟ್ ಕರೆಕ್ಟ್ ಆಗಿ ಕೊಟ್ಟು ಸೆನ್ಸಾರ್ ಮಾಡಿ ಫಸ್ಟ್ ರಿಲೀಸ್ ಮಾಡ್ಬೇಕು ಅಂತ ತಂದು ನಿಲ್ಸಿದ್ವಿ. ರಿಲೀಸ್ ಮಾಡೋದು ಬಿಡೋದು ಅವ್ರ ನಿರ್ಧಾರ, ಸರ್ಕಾರದ ನಿರ್ಧಾರ. ಅದೇನೇನೋ ತಾಂತ್ರಿಕ ತೊಂದರೆಗಳು, ಥಿಯೇಟರ್ನವ್ರದ್ದು ಏನೇನೋ ಸ್ವಲ್ಪ ತೊಂದರೆ ಇತ್ತು. ಅದಾಗಿ ಆಮೇಲೆ ತಲ್ಲಂ ಪಿಕ್ಚರ್ಸ್ ಬಂದ್ರು, ಅವ್ರು ರಿಲೀಸ್ ಮಾಡಿದ್ರು, ಅದೇನೋ ಆಯ್ತು. ಇಷ್ಟು ಈ ಕರ್ನಾಟಕ ಫಿಲ್ಮ್ ಡೆವಲಪ್ಮೆಂಟ್ ಕತೆ. ಈ ನಿಮ್ ತಂದೆಯವರು ಸಂಪಾದನೆ ಮಾಡಿದ್ದು, ಅವರ ನಿಸ್ಪೃಹತೆ, ಯಾರಿಗೂ ಮೋಸ ಮಾಡಬಾರ್ದು, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಅವ್ರು ಸಂಪಾದನೆ ಮಾಡಿದ್ರಲ್ಲಿ ನಾ ಕೇಳ್ದಂಗೆ ಅವರು ಒನ್ ಆಫ್ ದಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆ ಕಾಲ ಅಂತ ಹೇಳಿ. ಅದು 1900 ರಾಜರಾಜೇಶ್ವರಿ ಭಕ್ತ ಕಾಳತ್ತಿ ಪಿಕ್ಚರ್ ಟೈಮು ವಾಲ್ಮೀಕಿ ಮುಗಿತಾ ಇತ್ತು. ಆವಾಗ ಹೊಸ ಪಿಕ್ಚರ್ ಒಂದು ಬಂತು, ಲೇನಾ ಚೆಟ್ಟಿಯಾರ್ ಅಂತ ಆ ಕಡೆಯವರು ಪ್ರೊಡ್ಯೂಸರು. ನಾನು ಬ್ಯುಸಿ ಇದ್ದೀನಿ, ಇವಾಗ ಮಾಡಕ್ ಆಗಲ್ಲ, ದಯವಿಟ್ಟು ಕ್ಷಮಿಸಿ, ಬೇರೆ ಯಾರನ್ನ ಹಾಕೊಳ್ಳಿ ಅಂತ ಹೇಳಿದ್ರು. ಅವರು ಹಠ ಹಿಡಿದು ಇಲ್ಲ ನೀವೇ ಮಾಡ್ಬೇಕು ಈ ಪಿಕ್ಚರ್ಗೆ ಅಂದಾಗ ₹80,000 ಪೇಮೆಂಟ್, ಸುಮಾರು 48ನೇ ಇಸ್ವಿಲಿ ₹80,000 ಪೇಮೆಂಟ್. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇನ್ ತಮಿಳ್ನಾಡು ಆ ವರ್ಷ. ಅವರು ನಿಮ್ ತಂದೆಯವರು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್. ನೋಡಿ ಸ್ನೇಹಿತರೆ, ಒಬ್ಬ ಕಲಾವಿದನಿಗೆ ಸಂದ ಗೌರವ ಇದು, ಮತ್ತು ಒಬ್ಬ ಕಲಾವಿದನ ನಿಸ್ಪೃಹತೆ, ಪ್ರಾಮಾಣಿಕತೆ, ಅದೆಲ್ಲ ನಾವು ಕನ್ನಡಿಗರು ಇದಕ್ಕೆ ಕಂಡ್ರೆ ಹೆಸರುವಾಸಿ ಆಗಿರೋದು.
ಈ ಪ್ರಾಮಾಣಿಕತೆಗೆ, ಈ ನಿಷ್ಠೆಗೆ, ಈ ನಿರ್ಸ್ಪತೆಗೆ 80,000 ರೂಪಾಯಿ ಆ ಕಾಲಕ್ಕೆ ಅಂದ್ರೆ ಬಹುಶಃ ಇವರು ಅರ್ಧ ತಮಿಳ್ನಾಡು ತಗೋಬೋದಾಯ್ತಾವತ್ತಾಗ ಆ ದುಡ್ಡಿಗೆ. ಹೌದಲ್ಲ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಫ್ ತಮಿಳ್ನಾಡು ಆ ಕಾಲಕ್ಕೆ ಅಂತಂದ್ರೆ ಇವ್ರ ತಂದೆಯವರ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನ ನಾವು ಊಹಿಸಲಾಗದ್ದು ಈ ಕಾಲಕ್ಕೆ. ಸರ್ ಹೇಳಿ. ಆಮೇಲೆ ಆ ತಮಿಳ್ನಾಡಲ್ಲಿ ಇದ್ದಾಗ ಆ MGR ಆಮೇಲೆ ಮುಖ್ಯಮಂತ್ರಿಗಳಾದ್ರು. ಅವರ ಒಂದು ಬಿಗಿನಿಂಗ್ ಟೈಮ್ನಲ್ಲಿ ನಮ್ಮ ತಂದೆಯವ್ರ ಹತ್ರ ಬಹಳ ಸ್ನೇಹ ಇತ್ತು. ದಿವಸ ಬೆಳಗ್ಗೆ ಫಾದರ್ ಶೂಟಿಂಗ್ ಹೋಗುವಾಗ ಜೊತೆಗಳು ಬರೋರು, ಹಣ ವಣಕ ಅನ್ನೋರು, ಜೊತೆಲೆ ಹೋಗಿ ಮಾತಾಡ್ಕೊಂಡು ಬಂದು ಆಮೇಲೆ ಎಷ್ಟೋ ಸಾರಿ ಅವರು ಮಾಡಿದ ಚಿತ್ರಗಳಲ್ಲಿ ಸಣ್ಣ ಪಾತ್ರ MGR ಮಾಡಿದ್ದಾರೆ. ಅದ್ಭುತ ಸರ್. ಈ MGR ಅಂತ ಜ್ಞಾಪಕ ಬಂತು. ಸ್ನೇಹಿತರಲ್ಲಿ ನೀವು ನೋಡ್ತಾ ಇದ್ದೀರಾ ಹೊನ್ನಪ್ಪ ಭಾಗವತರ ಜೊತೆನಲ್ಲಿ ದ ಲೆಜೆಂಡ್ MGR ಅವರು ಸಹ ಇಲ್ಲಿದ್ದಾರೆ. ಸರ್ ಇದು ಯಾವ ಸಂದರ್ಭ, ಇದೇನ್ ಕಥೆ ಅನ್ನೋದು? ಇದು ಹೇಗೆ ಅಂದ್ರೆ 1980ರಲ್ಲಿ ಇಂಡಿಯನ್ ಟಾಕಿ ಗೋಲ್ಡನ್ ಸೆಲೆಬ್ರೇಷನ್ ಅಂತ ತಮಿಳ್ನಾಡಲ್ಲಿ ಮಾಡೋದು. ಇಂಡಿಯನ್ ಟಾಕಿ ಸಿನಿಮಾ ಅಂದ್ರೆ ಮೂಕಿ ಚಿತ್ರ ಹೋಗಿ ಮಾತುಗಳು ಚಿತ್ರ ಬಂದು ಗೋಲ್ಡನ್ ಜೂಬ್ಲಿ ಆಗಿತ್ತು ಅವಾಗ. ಆ ಸಮಯದಲ್ಲಿ ಎಲ್ಲಾ ಆರ್ಟಿಸ್ಟ್ಗಳನ್ನು ಕರೆದ್ರು. ತಮಿಳು ಸೇವೆ ಮಾಡಿರೋರು, ಇಲ್ಲಿ ಅವ್ರನ್ನ ಬಾಲಕೃಷ್ಣನ, ನಮ್ಮ ತಂದೆನ ಎಲ್ಲಾರನ್ನೂ ಕರೆದು. ಜಯಲಲಿತಾ ಅವಾಗ ಸೆಕ್ರೆಟರಿ ಇವ್ರ ಕೈ ಕೆಳಗೆ ಆ ಪಕ್ಷದಲ್ಲಿ. ಯಾರಿಗೆ? MGR ಕೈ ಕೆಳಗಡೆ ಸೆಕ್ರೆಟರಿ ಆಗಿದ್ರು? ಅಲ್ಲ, ಆಗ ಪಕ್ಷದ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಅವಾಗ ಅವ್ರ ಸೆಕ್ರೆಟರಿ. ಯಾರು ಇವ್ರು? MGRಗೆ ಜಯಲಲಿತಾ ಸೆಕ್ರೆಟರಿ. ರಾಜಾಜಿ ಹಾಲ್ ನಲ್ಲಿ ನಡೀತು. ನಾನು ಹೋಗಿದ್ದೆ. ನೀಲಂ ಸಂಜೀವ್ ರೆಡ್ಡಿ ಪ್ರೆಸಿಡೆಂಟ್ ಅವರೇ ಬಂದಿದ್ದು. ಅವಾಗ ಶಿವಾಜಿ ಗಣೇಶನು, ಜಮಿನಿ ಗಣೇಶನು, ಎಲ್ಲಾ ದೊಡ್ಡ ವಿದ್ವಾಂಸರು, ನಾಗೇಶ್ವರ ಎಲ್ರು ಬಂದಿದ್ರು. ಎಲ್ರು ಬಂದು ನಮ್ ತಂದೆಯವ್ರನ್ನ ಅಪ್ಕೊಂಡ್ಬಿಟ್ರು. ಏನ್ ಸಾರ್ ಬೀರಿ ಇಟ್ಲುన్నారు, ಎಟ್ಲುన్నారు ಬೀರು, ಅప్పుడు ಎಟ್ಲುನ್ನಾರೋ ಅಟ್ಲೇ ಉಣ್ಣಾರು ఇప్పుడు ಅಂತ ಎಲ್ರು ಬಹಳ ಸಂತೋಷ ಪಟ್ರು. ಒಬ್ಬರಿಗೊಬ್ಬರು ಹಂಚ್ಕೊಂಡ್ರು. ಶಿವಾಜಿ ಗಣೇಶನ್ ಕನ್ನಡದಲ್ಲಿ ಮಾತಾಡೋದು, ಏನು ಭಾಗವತರೇ ಹೇಗಿದ್ದೀರಾ ಅಂತ. ನನಗೂ ಅದು ಸಂತೋಷ ಆಯ್ತು ಬಹಳ. ಯಾಕೆಂದ್ರೆ ಇಂಥ ದೊಡ್ಡ ದೊಡ್ಡ ಕಲಾವಿದರು ಮಾತಾಡ್ತೀಯ. MGR ಸ್ಟೇಜ್ ಮೇಲೆ ಬಂದು ನಮ್ ತಂದೆಯವ್ರ ಕಾಲಿಗೆ ನಮಸ್ಕಾರ ಮಾಡ. ನಮ್ ತಂದೆಯವ್ರು ಯಾಕಪ್ಪ ஏப்பா இதெல்லாம் பண்றது? அப்படி இல்லை சார், உங்க ஆர்ட்டுக்கு உங்க இதுக்கு நாங்க சர்வீஸ்க்கு நாங்க வணக்கம் சொல்லணும். அத எல்லா ஜூனியர் ஆர்டிஸ்ட் எல்லாம் கீழே போங்க, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಮೇಲೆ ವಾಂಗುವಂತ ಸ್ಟೇಜ್ ಮೇಲೆ ಕರೆದ ಎಲ್ಲಾರು. ಜೂನಿಯರ್ಸ್ ನೆಲ್ಲ ಕೆಳಗೆ ಕಳಿಸ್ಬಿಟ್ಟು ಆವಾಗ ಈ ಅಮ್ಮ ಜಯಲಲಿತಾ ಬಂದು ಇದೆಲ್ಲ ಸನ್ಮಾನಗಳಿಗೆಲ್ಲ ಜೀಲಂ ಸಂಜೀವ್ ರೆಡ್ಡಿ ಅವರಿಗೆಲ್ಲ ಕೊಟ್ಟು ಆವಾಗ ತೆಗೆದಂತ ಫೋಟೋ. ಆಮೇಲೆ ಅದ್ರ ಜೊತೆಯಲ್ಲಿ ಇರೋರು VS ಜಾನಕಿ ಇಲ್ಲಿಲ್ಲ ಅಂತ ಕಾಣುತ್ತೆ, ಇನ್ನೊಂದು ಫೋಟೋ ಅಲ್ಲಿ ಇದ್ದಾರೆ. ಅವರು ಫೋಟೋ ನಿಂತ್ಕೊಳ್ಳೋವಾಗ ಆಯಮ್ಮ ಸ್ವತಃ ಹೊನ್ನಪ್ಪ ಭಾಗವತರು ಅಂದ್ರಕಾಂಗ ನಮ್ಮ ಪಳೆಯ ಹೀರೋ 5 ಪಿಕ್ಚರ್ ಅಲ್ಲಿ ನನ್ನ ಜೊತೆಲಿ ಮಾಡಿದ್ರೆ ಅಂತ ಆಯಮ್ಮ ಕರೆದು ಅವ್ರ ಜೊತೆಲೂ ತೆಗ್ದಿದ್ ಫೋಟೋ ಇದೆ. ಬೇರೆ ಅಲ್ಲಿ ಭಾರತ್ ಸೇವಾ ಮಂಡಳಿ ಇದೆ, ಅದೆಲ್ಲ ಅಲ್ಲಿಟ್ಟಿದ್ರು. ಬಹಳ ಖುಷಿ ಪಟ್ಟು ಅಲ್ಲೇ ಊಟ, ಪ್ರೆಸಿಡೆಂಟ್ ರಾಜಾಜಿ ಹಾಲ್ ನಲ್ಲೇ ಪ್ರೆಸಿಡೆಂಟ್ ಜೊತೆಲೇ ಊಟ ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ. ಈ ಇವರು ಪ್ರೆಸಿಡೆಂಟ್ ಮೆಡಲ್ ಕೊಡ್ತಾ ಇರೋದು ಯಾವ ಏನದು? ಇದು ಬಂದು 1991 ಸಂಗೀತ ನಾಟಕ ಅಕಾಡೆಮಿ. ಯಾವ್ದು ಇದು? ಇದು ಸಂಗೀತ ನಾಟಕ ಅಕಾಡೆಮಿ, ಸೆಂಟ್ರಲ್ ಗವರ್ಮೆಂಟ್. ಆವಾಗ ವೆಂಕಟರಾಮನ್ ಪ್ರೆಸಿಡೆಂಟ್, ಗಿರೀಶ್ ಕಾರ್ನಾಡ್ ಅವರು ಅಧ್ಯಕ್ಷರಾಗಿದ್ರು ಸಂಗೀತ ನಾಟಕ ಅಕಾಡೆಮಿಗೆ. ಇವರಿಗೆ ಸಂಗೀತ ವಿಭಾಗದಿಂದ ಈ ಕರ್ನಾಟಕದಲ್ಲಿ ಇವ್ರ ಅವಾರ್ಡ್ ಕರ್ಕೊಂಡಿದ್ರು. ಅವಾಗ ಅವ್ರೊಬ್ಬರೇ ಕಳ್ಸಕ್ಕಾಗಲ್ಲ, ನಾನು ಒಬ್ಬರ ಜೊತೆಯಲ್ಲಿ ಬರ್ಬೇಕು ಅಂತ ಹೇಳಿದಾಗ ನನಗೂ ಅವಕಾಶ ಮಾಡಿಕೊಟ್ರು. ಫ್ಲೈಟ್ ಅಲ್ಲಿ ಹೋದ್ವಿ. ಒಳ್ಳೆ ರಾಜಾತಿಥ್ಯ, ಬಹಳ ಗೌರವದಿಂದ ಗಿರೀಶ್ ಕಾರ್ನಾಡ್ ಅವ್ರು ನೋಡ್ಕೊಂಡು, ವೆಂಕಟರಾಮನ್ ಅವರು ನಮ್ ತಂದೆಗೆ ಗೊತ್ತಿಲ್ಲ, ಎಲ್ಲ ಹೊನ್ನಪ್ಪ ಎಪ್ಡಿ ಇರ್ಕೆ தெரியாதா மறந்துட்டியா ಅಂದ್ರು. ನನಗೆ ಆಶ್ಚರ್ಯ, ಗಾಬರಿ ಆಯ್ತು. ಏನಪ್ಪಾ ಅದು? நீங்க சினிமா படத்துல 40s நடிக்கும் போது நான் ಲೇಬರ್ ಲೀಡರ್ தெரியுமா ಅಂದ್ರು. ಅವರು ಲೇಬರ್ ಲೀಡರ್ ಆಗಿದ್ರು ವೆಂಕಟರಾಮನ್ ಅವರು. ಆಗ ನಿಮ್ ತಂದೆಯವರು ಸಿನಿಮಾದಲ್ಲಿ ಪಾರ್ಟ್ ಮಾಡುವಂತ ಕಾಲದಲ್ಲಿ ಹೀರೋ ಆಗಿದ್ದ ಕಾಲದಲ್ಲಿ ಲೇಬರ್ ಲೀಡರ್ ಅಂತ ಇವ್ರು ಯಾವ್ದೋ ಒಂದು ಇದು ಯಾವ್ದೋ ಒಂದು ಲೇಬರ್ ಯೂನಿಯನ್ಗೆ ಒಂದು ಲೀಡರ್ ನಿಗಮದಲ್ಲಿ ಲೀಡರ್ ಆಗಿದ್ರು.
ಆವಾಗ ನಮ್ಮ ತಂದೆಗೆ ಆಶ್ಚರ್ಯ ಆಯ್ತು, ನೀವು ಇನ್ನೂ ನನ್ ಜ್ಞಾಪ ಇಟ್ಕೊಂಡಿದ್ದೀರಲ್ಲ ಸರ್, ಎಪ್ಪಡಿ ಬರಕ ಮುಡಿಯೋ ಎಲ್ಲ ಪಾಡ್ರೆ இல்லைங்க. ಅವ್ರ ಅಯ್ಯರು ಹಾಗೆ ಮಾತಾಡೋದು, ಎಲ್ಲ ಪಡತಲ್ಲ ನಡ್ಚಿರ್ಕೀಗ ವಾಗ 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 ಅಂತ ಕರೆದ್ರು. ಆ ಸೆಕ್ಯೂರಿಟೀಸ್ ಎಲ್ಲ ಸುಸ್ತಾಗ್ಬಿಟ್ರು ನೋಡ್ಬಿಟ್ಟು, ಇವ್ರು ಹಳೆ ಪರಿಚಯ ತಮಿಳ್ನಲ್ಲಿ ಮಾತಾಡ್ತಿದ್ದಾರೆ ಅಂತ. ಅದೊಂದು ಸಂದರ್ಭ ಮನಸ್ಸಿಗೆ ಬಹಳ ತೃಪ್ತಿ ಆಯ್ತು. ಲೋಧಿ ಕಾಂಟಿನೆಂಟಲ್ ಎಲ್ಲ ಡೆಲ್ಲಿಲಿ ಎಸಿದ್ರು. ಆಮೇಲೆ ಕರ್ನಾಟಕ ಭವನದಿಂದ ಕಾರ್ ಕೊಟ್ಟಿದ್ರು, ನೀವ್ ಎಲ್ಲೆಲ್ಲಿ ಬೇಕೋ ಎಲ್ಲ ಸುತ್ಕೊಂಡ್ಬಂದಿ ಅಂತ ಡ್ರೈವರ್ ಕೊಟ್ರು. ಎಲ್ಲ ಸುತ್ಕೊಂಡ್ಬಂದ್ವಿ. ಬಂಗಾರಪ್ಪನವ್ರು ಇದ್ರು, ಅವ್ರು ಚೀಫ್ ಮಿನಿಸ್ಟ್ರು. ಭಾಗವತರಿಗೆ ಈಗ ಆಗ್ರಾ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಾರ್ ಕೊಟ್ಬಿಟ್ಟಿದ್ರು. ಎಲ್ಲ ಊರೆಲ್ಲ ಸುತ್ಕೊಂಡು ಬರ್ತಾ ಫ್ಲೈಟ್ ಟಿಕೆಟ್ ಎಲ್ಲ ಕೊಟ್ಟು ನಮ್ಮನ್ನ ಬಹಳ ಗೌರವದಿಂದ ಕಳಿಸ್ಕೊಟ್ರು.